ಕಲ್ಪತರು ಕುಟುಂಬಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಡೇ ಬಂದು ಸಂಡೇ. ಇವತ್ತು ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂದ್ಕೊಂಡಿದ್ದೀವಿ. ಎಲ್ಲಿಗೆ ಅಂದರೆ ನಮ್ಮ ಚಿಕ್ಕ ಮಾವನ ಸೊಸೆ ಪ್ರೆಗ್ನೆನ್ಸಿ ಇದ್ದಾರೆ. ಅವ್ರಿಗೆ ಅಡುಗೆ ಎಲ್ಲ ಮಾಡ್ಕೊಂಡು ತೊಗೊಂಡೋಗೋಣ ಅಂದ್ಕೊಂಡಿದ್ದೀವಿ. ಏನು ಅಡುಗೆ ಅಂದರೆ ನಾನ್ ವೆಜ್ಜು. ಅವರು ಸ್ವಲ್ಪ ಬರೋಕ್ಕಾಗಲ್ಲ, ರೆಸ್ಟ್ ಹೇಳಿದರೆ ಡಾಕ್ಟರ್ ಅಂದರು. ಹಾಗಾಗಿ ನಾವೇ ಹೋಗಿ ಅಲ್ಲಿ ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಮಾಡಿಸಿ ಬರೋಣ ಅಂದ್ಕೊಂಡಿದ್ದೀವಿ. ಬನ್ನಿ, ನಾನ್ ವೆಜ್ ಊಟ ಯಾವುದು ಏನು ಮಾಡ್ತೀನಿ ಅನ್ನೋದು ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ಹಾಗೆ ಇವತ್ತಿನ ಡೇ ಬ್ಲಾಗ್ ಶುರು ಮಾಡೋಣ ಬನ್ನಿ. ಓಕೆ ಫ್ರೆಂಡ್ಸ್, ಇಲ್ಲಿ ನಮ್ಮ ಯಜಮಾನ್ರು ಬೆಳಗ್ಗೆನೇ ಮಟನ್ನು, ಚಿಕನ್ನು, ಫಿಶ್ಶು ಎಲ್ಲ ತಂದಿದ್ರು. ಇದರಲ್ಲಿ ನಾನು ಎಲ್ಲ ರೆಸಿಪಿನೂ ಶೇರ್ ಮಾಡ್ಕೊಳಕ್ಕಾಗಿಲ್ಲ. ಬರೀ ಚಿಕನ್ದು ಫ್ರೈ ಮತ್ತು ಮಟನ್ ಸಾಂಬಾರು ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಚಿಕನ್ನಲ್ಲಿ ಚಿಕನ್ ಫ್ರೈ ಮತ್ತು ಚಿಕನ್ ಬಿರಿಯಾನಿ ಕೂಡ ಮಾಡಿದೆ. ಇದಕ್ಕೆ ನಾನು ಮಟನ್ ಆಗಲಿ, ಚಿಕನ್ ಆಗಲಿ, ಫಿಶ್ ಆಗಲಿ ಯಾವುದೇ ಆದರೂ ಅಷ್ಟೇ ಫಸ್ಟು ಅದಕ್ಕೆ ಅರಿಶಿನದ ಪುಡಿ ಮತ್ತು ಸಾಲ್ಟ್ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊತೀನಿ. ಈಗೆಲ್ಲನೂ ವಾಶ್ ಮಾಡಿ ಇಟ್ಕೊಂಡು ಇಲ್ಲಿ ಮಟನ್ ಸಾರು ರೆಸಿಪಿನ ತೋರಿಸ್ತಾ ಇದ್ದೀನಿ. ಫಸ್ಟು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಮಟನ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ. ಅದ್ರೂ ನೀರಿನ ಅಂಶ ಎಲ್ಲ ಸೀದಾದಮೇಲೆ ನಾನು ಮಸಾಲೆ ಎಲ್ಲ ಏನೇನು ತೊಗೊತೀನಿ ಅನ್ನೋದು ನಿಮ್ಮಿಂದ ಶೇರ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ನಾನು ಇದಕ್ಕೆ ಮಟನ್ ಸಾಂಬಾರಿಗೆ ಏನೇನು ಹಾಕೋತೀನಿ ಅನ್ನೋದು ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ. ಓಕೆ ಫ್ರೆಂಡ್ಸ್, ಇವಾಗ ಮಟನ್ ಸಾಂಬಾರಿಗೆ ನಾನು ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ. ಇಲ್ಲಿ 3 ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಗಾತ್ರದ್ದು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ. ಸ್ವಲ್ಪ ಮಟನ್ ಸಾಂಬಾರಿಗೆ ಯಾವತ್ತು ಪುದೀನ ಕಡಿಮೆ ಹಾಕಿ ಕೊತ್ತಂಬರಿ ಜಾಸ್ತಿ ಹಾಕಿ. ಹಾಗೆ 1 ಟೊಮೊಟೊ, 1 ಹಿಡಿಯಷ್ಟು ಬೆಳ್ಳುಳ್ಳಿ, ಒಂದು 3-4 ಪೀಸಷ್ಟು ಶುಂಠಿ, ಹಾಗೆ 1.5 ಸ್ಪೂನಷ್ಟು ಚಕ್ಕೆ, ಒಂದು 4 ಲವಂಗ, ಒಂದು 4-5 ಮೆಣಸು. ಇಷ್ಟೇ ನಾನು ಮಟನ್ ಸಾಂಬಾರಿಗೆ ಹಾಕ್ಕೊಳ್ಳೋವಂಥದ್ದು. ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಬರೋಣ ಬನ್ನಿ. ಜೊತೆಗೆ ಸ್ವಲ್ಪ ಅರಿಶಿನ. ಮಟನ್ ಎಲ್ಲ ಫ್ರೈ ಆಗಿರೋದಕ್ಕೆ ಸ್ವಲ್ಪ ನಾನು ರುಬ್ಕೊಂಡಿರೋಂಥ ಮಸಾಲೆ ಮತ್ತು ಸಾಲ್ಟ್ ಹಾಕಿ ಚೆನ್ನಾಗಿ ತಿರುವಿ ಆಮೇಲೆ ಇದನ್ನು 4-5 ವಿಷಲ್ ಕೊಡಿಸ್ತೀನಿ. ಮಟನ್ ಎಳೆದಾಗಿದ್ದರೆ ಇಲ್ಲಿ ಒಂದು 3-4 ಹಾಕ್ಸಿದ್ರೆ ಸಾಕು, ಇಲ್ಲಾಂದರೆ ಒಂದು 5-6 ಆದರೂ ಬೇಕಾಗುತ್ತೆ. ನಾನಿಲ್ಲಿ 1.5 kg ಮಟನ್ಗೆ ಇಷ್ಟು ಮಸಾಲೆ ತೊಗೊಂಡಿದ್ದೆ ಫ್ರೆಂಡ್ಸ್. ಇವಾಗ ಇಲ್ಲಿ ನಾನು ತೆಂಗಿನಕಾಯಿ ಮತ್ತು 1 ಸ್ಪೂನ್ ಗಸಗಸೆ, ಸಾಂಬಾರು ಪುಡಿ, ಅಂದರೆ ಇಲ್ಲಿ ನಾನು ಮಿಕ್ಸ್ ಮಾಡಿರೋಂಥ ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ 2 ಸಮ ಪ್ರಮಾಣದಲ್ಲಿ ತೊಗೋಬೋದು. ನಾನಿಲ್ಲಿ 2 ಮಿಕ್ಸ್ ಮಾಡಿರೋದ್ರಿಂದ ಅದನ್ನೇ ನಾನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು 3 ಸ್ಪೂನು ಅಥವಾ 3.5 ಸ್ಪೂನು ತಕ್ಕಂಗೆ ಖಾರದ ತಕ್ಕಂಗೆ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಮನೆಗೆ ಖಾರದ ತಕ್ಕಂಗೆ ನೀವು ಹಾಕೋಬೋದು. ಇಲ್ಲಿ ನಾನು 1.5 kg ಮಟನ್ಗೆ ಎಷ್ಟು ಸಾಂಬಾರಿಗೆ ಖಾರ ಬೇಕೋ ಅಷ್ಟು ಮಾತ್ರ ತೊಗೊಂಡಿದ್ದೀನಿ. ಇದೆಲ್ಲನೂ ಪೇಸ್ಟ್ ಮಾಡಿಕೊಂಡು ಆಮೇಲೆ ನಾನು ಮತ್ತೆ ಟೊಮೊಟೊನೂ ಪೇಸ್ಟ್ ಮಾಡ್ಕೊತೀನಿ ಹಾಕ್ಕೊಂಡು ಲಾಸ್ಟ್ಗೆ. ರುಬ್ಬಿದ್ದೀನಿ. ಇವಾಗ ಟೊಮೊಟೊ ಹಾಕೋಣ. ಅದನ್ನು ಪೇಸ್ಟ್ ಮಾಡ್ಕೊಂಡು ಬರೋಣ. ಓಕೆ ಫ್ರೆಂಡ್ಸ್, ಇಲ್ಲಿ ನಾನು ರುಬ್ಕೊಂಡಿರುವಂಥ ಮಸಾಲೆನ ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆ ಒಳಗೆ ಹಾಕ್ಕೊತೀನಿ. ಇದು ಚೆನ್ನಾಗಿ ಕುದಿ ಬಂದಮೇಲೆ ಪಕ್ಕದಲ್ಲೇ ಮಟನ್ ಬೇಯಿಸ್ಕೊಂಡಿದ್ದೀನಲ್ವ ಕುಕ್ಕರಲ್ಲಿ, ಅದೆಲ್ಲ ತಣ್ಣಗಾದ್ಮೇಲೆ ಅದಕ್ಕೆ ಈ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಇದು ಚೆನ್ನಾಗಿ ಕುದಿ ಬಂದಮೇಲೆ 2 ಉಪ್ಪು ಹಾಕಿ ಮತ್ತು ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸಿದ್ರೆ ಮಟನ್ ಸಾಂಬಾರು ರೆಡಿಯಾಗುತ್ತೆ. ನಾನು ಇದೇ ರೀತಿ ಮಾಡುವಂಥದ್ದು. ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಕೂಡ ಟ್ರೈ ಮಾಡಿ. ಹಾಗೆ ಚಿಕನ್ ರೆಸಿಪಿನೂ ನಾನು ಶೇರ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ನಿಮ್ಮ ಮುಂದೆ ತೋರಿಸ್ತೀನಿ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ. ತುಂಬ ಅರ್ಜೆಂಟ್ ಇತ್ತು, ಹಾಗಾಗಿ ಬೇಗ ಮಾಡ್ತಾಯಿದ್ದೀನಿ. ಬೇಗ ಹೋಗೋಣ ಅಂತ. ಸ್ವಲ್ಪ ನೀರು ಆಡ್ ಮಾಡ್ಕೊಳ್ಳೋಣ ಅಲ್ಲ. ಓಕೆ ಫ್ರೆಂಡ್ಸ್, ಸ್ವಲ್ಪ ಈಗ ಉಪ್ಪು ಹಾಕೋಣ. ಮೊದಲು ಸ್ವಲ್ಪ ಹಾಕಿದ್ದೀವಿ, ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ
ಚಿಕನ್ ಫ್ರೈ ಅಥವಾ ಚಿಲ್ಲಿ ಚಿಕನ್ ಅಂತಲೇ ಹೇಳ್ಬೋದು. ಇದಕ್ಕೆ ಏನೇನು ಮಸಾಲೆ ತೊಗೊಂಡಿದ್ದೀನಿ ಅನ್ನೋದು ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ. ಇಲ್ಲಿ 2 ಈರುಳ್ಳಿ, 7ರಿಂದ 8 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಹಾಗೆ ಚಕ್ಕೆ, ಲವಂಗ, ಮೆಣಸು ಸ್ವಲ್ಪ, ಹಾಗೆ 1.5 ಗಡ್ಡೆಯಷ್ಟು ನಾನು ಬೆಳ್ಳುಳ್ಳಿ, ಒಂದು 2-3 ಪೀಸಷ್ಟು ಶುಂಠಿ, ಹಾಗೆ ಕಾಯಿ ಪೀಸಸ್ ತೊಗೊಂಡಿದ್ದೀನಿ, ಮತ್ತು ಟೊಮೊಟೊ 1. ಇಷ್ಟನ್ನು ಎಲ್ಲನೂ ನಾನು ಫ್ರೈ ಮಾಡಿಕೊಂಡು ಆಮೇಲೆ ಅದನ್ನು ಪೇಸ್ಟ್ ಮಾಡ್ಕೊತೀನಿ. ಸ್ವಲ್ಪ ಫ್ರೈ ಆದರೆ ಸಾಕು. ಹಾಗೆ ಒಂದು 7ರಿಂದ 8 ಮೆಣಸಿನ್ಕಾಯಿ ಹಾಕಿದ್ದೀನಿ, 1 ಹಿಡಿಯಷ್ಟು ಬೆಳ್ಳುಳ್ಳಿ, ಒಂದು 2-3 ಚೂರಷ್ಟು ಶುಂಠಿ, 1 ಹಿಡಿಯಷ್ಟು ಕೊತ್ತಂಬರಿ, ಹಾಗೆ ಪುದೀನ, ಮೆಂತ್ಯ ಸೊಪ್ಪು ಇದೆ. ಹಾಗೆ ಇಲ್ಲಿ ಲವಂಗ, ಚಕ್ಕೆ ಇದೆಲ್ಲ ಇದೆ. ಪುಡಿ ಮಾಡಿಕೊಂಡು ಇದೆಲ್ಲ ಫ್ರೈ ಮಾಡ್ಕೊಳ್ಳಿ ಸರ್. ಓಕೆ ಫ್ರೆಂಡ್ಸ್, ಇಲ್ಲಿ ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಆಗಲಿ, ಕಡಲೆಕಾಯಿ ಎಣ್ಣೆ ಆಗಲಿ, ಗಾಣದ ಎಣ್ಣೆಗಳನ್ನ ಯೂಸ್ ಮಾಡಿ, ಆದಷ್ಟು ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಇಲ್ಲಿ ನಾನು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಹಾಕಿ ಫ್ರೈ ಮಾಡಿ ಚಿಕನ್ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಅರಿಶಿನ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ನಾವೇನು ರುಬ್ಕೊಂಡಿರುವಂಥ ಮಸಾಲೆ ಹಾಕಿ ಒಂದು ಸ್ವಲ್ಪ ಕ್ವಾಂಟಿಟಿಲಿ ನೀರು ಹಾಕಿ ಫ್ರೈ ಮಾಡಿಕೊಂಡ್ರೆ ಚಿಕನ್ದು ಫ್ರೈ ಕೂಡ ಆಗೋಗುತ್ತೆ. ಇಲ್ಲಿ ನಾನು ಒಂದು ಕಡೆ ಸಾಂಬಾರು ಕೂಡ ಆಯಿತು, ಚಿಕನ್ ಫ್ರೈ ಕೂಡ ಆಲ್ಮೋಸ್ಟ್ ಆಯಿತು. ಇದಕ್ಕೆ ನಾನು ಆಮೇಲೆ ಬಿರಿಯಾನಿ ಕೂಡ ಮಾಡಬೇಕು. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿಲ್ಲ, ನಾನು ತುಂಬ ಲಾಂಗ್ ವೀಡಿಯೋಗಳು ಆಗಿಬಿಡುತ್ತೆ ಅಂತ ಹೇಳಿ. ಇದಾದಮೇಲೆ ನಾನು ಪಾಯಸ ಮತ್ತು ಫಿಶ್ ಫ್ರೈ ಕೂಡ ಮಾಡಬೇಕು. ಇಷ್ಟು ಐಟಮ್ಸು ಇನ್ನೂ ಬಾಕಿ ಇದೆ. ಬೇಗ ಬೇಗ ಮಾಡ್ತಾಯಿದ್ದೀನಿ, ಬನ್ನಿ. ಪೇಸ್ಟ್ ಈಗ ಈ ಕಡೆ ಇದನ್ನು ಬೇಯಿಸ್ಕೊತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಇಲ್ಲಿ ಫಿಶ್ ಕಬಾಬ್ ಮಾಡೋಕ್ಕೆ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಚ್ಕಾರದ ಪುಡಿ, 1 ಮೊಟ್ಟೆ, ಹಾಗೆ ಹುಣಸೆಹಣ್ಣಿನ ರಸ ಮತ್ತು ಫಿಶ್ ಕಬಾಬ್ ಪುಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಫಿಶ್ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಮತ್ತು ಒಂದು ಕಡೆ ಇಲ್ಲಿ ಪಾಯಸ ಕೂಡ, ಶಾವಿಗೆ ಪಾಯಸ ಕೂಡ ಆಯಿತು. ನಾನು ಒಂದು ಸ್ವೀಟ್ ಇರಲಿ ಅಂದ್ಬಿಟ್ಟು ಶಾವಿಗೆ ಪಾಯಸ ಕೂಡ ಮಾಡಿದ್ದೆ. ಇಷ್ಟೆಲ್ಲ ಮಾಡೋಷ್ಟಕ್ಕೆ ಸುಮಾರು ಒಂದು 2-2.5 ಅವರೇ ಆಯಿತು ಅಂತ ಹೇಳ್ಬೋದು. ನಾನು ಬೆಳಗ್ಗೆಯಿಂದ ಬೇರೆ ತಿಂಡಿ ತಿಂದಿಲ್ಲ, ಹೊಟ್ಟೆ ತುಂಬ ಹಶ್ವಾಗ್ತಾಯಿತ್ತು. ಸುಮಾರು 1 ಗಂಟೆ ಆಗೋಗಿತ್ತು ಇಷ್ಟೆಲ್ಲ ಮಾಡೋಷ್ಟಕ್ಕೆ ಅಂತಲೇ ಹೇಳ್ಬೋದು. ಆಲ್ರೆಡಿ ನಾವು ಅವ್ರ ಮನೆಗೂ ನಮ್ಮ ಮನೆಗೂ ತುಂಬಾ ದೂರ, ಹಾಗಾಗಿ 1 ಅವರ್ ಬೇಕಾಗುತ್ತೆ ಹೋಗೋಷ್ಟಕ್ಕೆ. ಹಾಗಾಗಿ ಅವರು ನಾವು ಹೋಗೋಷ್ಟಕ್ಕೆ ಆಲ್ರೆಡಿ ಊಟ ಕೂಡ ಮಾಡಿಬಿಟ್ಟಿದ್ರು. ನಾನು ಸಂಜೆ ಊಟ ಮಾಡ್ತೀನಿ, ನೀವು ಊಟ ಮಾಡಿ ಅಂದ್ಬಿಟ್ಟು ನಾವು ಸ್ವಲ್ಪ ತಿನ್ಕೊಬಂದ್ವಿ ಅಂತಲೇ ಹೇಳ್ಬೋದು. ಅವರು ಸಂಜೆ ಬಿಸಿ ಮಾಡ್ಕೊಂಡು ತಿಂತೀವಿ ಅಂತಲೇ ಹೇಳಿದರು. ಹಾಗೆ ನಾನು ಇಲ್ಲಿ ಏನೇನು ಮಾಡಿದ್ದೆ ಅನ್ನೋದು ಶೇರ್ ಮಾಡ್ಕೊತೀನಿ, ಬನ್ನಿ. ಓಕೆ ಫ್ರೆಂಡ್ಸ್, ಇಲ್ಲಿ ಚಿಕನ್ ಫ್ರೈ ಚಾಪ್ಸ್, ಚಿಲ್ಲಿ ಚಿಕನ್ ಆ್ಯಂಡ್ ಬಿರಿಯಾನಿ, ಇಲ್ಲೇ ಮಟನ್ ಸಾಂಬಾರು, ಮಟನ್ ಸಾಂಬಾರ್, ಹಾಗೆ ಇಲ್ಲಿ ಶಾವಿಗೆ, ಹಾಗೆ ಫಿಶ್ ಫ್ರೈ. ಓಕೆ ಫ್ರೆಂಡ್ಸ್, ಇಲ್ಲಿ ನಾನು ಸ್ನಾನ ಮಾಡಿ ರೆಡಿಯಾಗಿ ಬರೋಷ್ಟೊತ್ತಿಗೆ ನಮ್ಮ ಯಜಮಾನ್ರು ಆಲ್ರೆಡಿ ಬಾಕ್ಸ್ಗಳಿಗೆಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ರು. ನಾನು ಫಿಶ್ ಕರಿ ಅದೊಂದೇ ಬಾಕಿ ಇತ್ತು, ಅದನ್ನು ಕರಿತಾ ಇದ್ದೆ. ನಮ್ಮ ಕಡೆ ಹೇಗೆ ಅಂದರೆ ಪ್ರೆಗ್ನೆನ್ಸಿ ಅವ್ರಿಗೆ ನಾವೇ ಅಡುಗೆ ಮಾಡ್ಕೊಂಡು ತೊಗೊಂಡೋಗಿ ಬಡಿಸ್ಬಿಟ್ಟು ಬರೋದಿರುತ್ತೆ, ಇಲ್ಲಾಂದರೆ ಅವರೇ ಬಂದು ಊಟ ಮಾಡ್ಕೊಂಡು ಹೋಗೋಂಥದ್ದಿರುತ್ತೆ. ಬಟ್ ಅವ್ರು ಬರೋಕ್ಕೆ ಆಗದಿರೋದ್ರಿಂದ ನಾವೇ ಅಡುಗೆ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇರೋದು. ನನಗೆ ಯಾವ ರೀತಿ ಮಾಡಿದರು ಅಂದರೆ, ನನಗೂ ಕೂಡ ಅವರೇ ಬಂದು ಮನೆಗೆ ಬಂದು ಅಡುಗೆ ಮಾಡಿ ಬಡಿಸ್ಬಿಟ್ಟು ಹೋಗಿರೋಂಥ ಇದ್ದಿದ್ದು. ಬಟ್ ಪ್ರತಿಯೊಂದೂ ಅವರೇ ಮನೆಯಿಂದ
ಎಲ್ಲನೂ ತಂದು ಮಾಡಿಬಿಟ್ಟು ಹೋಗುವಂಥದ್ದು ಇರುತ್ತೆ. ನಮ್ಮ ಕಡೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಏನು ಅಡುಗೆ ಮಾಡ್ತಾರೆ, ಉಪ್ಪು, ಸಾಂಬಾರು ಪುಡಿ ಎಲ್ಲನೂ ಅಷ್ಟೇ. ಅವ್ರು ಏನು ಅಡುಗೆ ಮಾಡ್ತಾರೆ ಎಲ್ಲನೂ ಅವರೇ ತಂದು ನಮಗೆ ಮಾಡಿ ಬಡಿಸ್ಬಿಟ್ಟು ಹೋಗುವಂಥದ್ದು ಇರುತ್ತೆ. ಹಾಗಾಗಿ ನಾನು ಕೂಡ ರೈಸ್ ಮಾಡ್ಕೊಂಡಿರಲಿಲ್ಲ, ಅದನ್ನು ಅಲ್ಲೇ ಮಾಡೋಣ ಅಂದ್ಕೊಂಡು ಹೋದ್ವಿ. ಬಟ್ ಟೈಮ್ ಆಗಿರೋದ್ರಿಂದ ನಾನು ರೈಸ್ನ ಸ್ವಲ್ಪ ಹಾಗೇ ಬಾಕ್ಸ್ಗೆ ಹಾಕ್ಕೊಂಡು ತಗೊಂಡು ಹೋದೆ. ಆಲ್ರೆಡಿ ಅವ್ರದ್ದು ನಾವು ಹೋಗಿದ್ದು ತುಂಬ ಲೇಟ್ ಆಗಿದ್ದರಿಂದ ಒಂದು 3 ಗಂಟೆ 3:30 ಆಗ್ಬಿಟ್ಟಿತ್ತು. ಸಂಡೇ ಟ್ರಾಫಿಕ್ ಗೊತ್ತಿರುತ್ತಲ್ವ ನಿಮಗೆ, ಹಾಗಾಗಿ ಲೇಟ್ ಆಗಿಬಿಟ್ಟಿತ್ತು. ಆಲ್ರೆಡಿ ಅವರು ಊಟ ಮಾಡಿ ರೆಸ್ಟ್ ಮಾಡ್ತಾಯಿದ್ರು. ಅವೆಲ್ಲ ಸಿಗ್ತಾವಲ್ಲ ಏನು ಆಯ್ತಾ, ನೀರು ಇಟ್ಕೋಬಪ್ಪ. ಏನಕ್ಕೆ ಬ್ಯಾಗು? ಅದೇ ಏನಕ್ಕೆ ಬ್ಯಾಗು? ಈಗ ಹೊರಟು ಫ್ರೆಂಡ್ಸ್, ಬೇಗ ಹೋಗೋಣ ಅನ್ಕೊಂಡ್ವಿ, ಆದ್ರೂ ಬೇಗ ಟೈಮೇ ಆಗಲಿಲ್ಲ. ಸುಸ್ತಾಯ್ತೈತೆ, ಬಿಸಿಲು ಟೈಮ್ ಬೇರೆ ಅಲ್ವಾ? जो भाषा के क्षेत्र में काम कर रहे हैं। जम्मू कश्मीर में अंदर के मोहम्मद मानशाह जी पिछले 3 दशकों से खदरी भाषा को संरक्षित करने के प्रयासों में जुटे रहे। वे गुजर बकरवाल ಹೋಗ್ತಿದ್ದೀವಿ ನಾವು, जो कि जनजातीय उन्हें ಜಲಪಾತಕ್ಕೆ ಡೋರಾ ಡೋರಾ दूरी पैदल तय करते ನೋಡ್ಬಿಟ್ಟು ಡೋರಾ ಥರನೇ ಮಾತಾಡೋದು ನೀನು ಡೋರಾನಾ? ಡೋರಾ ಹೇಳು, ಹಾಡು ಡೋರಾ. करने का ಹೋಗಿ ಎಷ್ಟೊತ್ತಾಗುತ್ತೆ ಇಲ್ಲಿಂದ ಹೋಗೋಕೆ? 1 ಅವರ್ ಬೇಕಾ? ಬೇಗ ಹೋಗೋಣ ಅನ್ಕೊಂಡ್ವಿ, ಆಗ್ಲಿಲ್ಲ, ಲೇಟ್ ಆಯ್ತು. ಅವ್ರು ಊಟ ಮಾಡಿರ್ಬೇಕಲ್ರಿ ಅಲ್ವಾ? ಎಷ್ಟು ನಾಯಿ ಸಾಕೊಂಡಿದಾರೆ? ಇಲ್ಲ ಪುಟಾಣಿ ಅಂದ್ರೆ ಜಾಸ್ತಿ ದೊಡ್ಡದು ಹೇಳಪ್ಪ ಏಯ್ ಕಡೆಯನ್ ಬರ್ತು ವರ್ಷ ಮನು ಬಂದು ನಮ್ಮ ಅಂಗಡಿ ಹೋದ್ವಾ? ಅಂಗಡಿ ಹೋಯ್ತು, ನಮ್ಮ ಅಂಗಡಿ. ಓಕೆ ನೆಕ್ಸ್ಟ್ ನಾವು ಅಲ್ಲಿ ಹೋದ್ಮೇಲೆ ಅಲ್ಲೇನು ತಗೊಳಕ್ಕಿಲ್ಲ, ಹೋಗ್ಬೇಕಾ? ಇವಾಗ ನಾವು ಅಲ್ಲಿ ಚಿಕ್ಕಪ್ಪ ಮನೆಗೆ ಹೋಗೋಣ. ಯಾರ ಮನೆಗೆ ಹೋಗ್ತಿದೀವಿ? ಓಕೆ, ಇವಾಗ ಸೀರೆ ತಗೋಬೇಕು, ಅದಕ್ಕೆ ಹೋಗ್ತಾ ಇದ್ದೀವಿ.
ಓಕೆ, ಇವಾಗ ನಾವು ಅವ್ರಿಗೊಂದು ಸೀರೆ ಕೊಡೋಣ ಅಂದ್ಬಿಟ್ಟು ಸೀರೆ ತೊಗೊಳ್ಳೋಣ ಅಂದ್ಬಿಟ್ಟು ಬಂದ್ವಿ. ಇಲ್ಲಿ ಸೀರೆ ಅಂಗಡಿಗೆ ಬಂದರೆ ಯಾವ ಸೀರೆ ತೊಗೊಳ್ಳೋದು ಯಾವುದು ಬಿಡೋದು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ, ಕನ್ಫ್ಯೂಸ್ ಆಗ್ತಾಯಿತ್ತು. ಅಂದರೆ ಫ್ಯಾನ್ಸಿ ಸೀರೆಯಲ್ಲಿ ನೋಡ್ತಾ ಇದ್ದಿದ್ದು, ಆದರೆ ಅವ್ರಿಗೆ ಇಷ್ಟ ಆಗೋ ರೀತಿ ಯಾವುದು ಇಷ್ಟ ಆಗುತ್ತೆ ಏನು ಅಂತ ನನಗೂ ಕೂಡ ಅಷ್ಟೊಂದು ಐಡಿಯಾ ಇರಲಿಲ್ಲ. ಹಾಗಾಗಿ ಚಮ್ಕಿ ತೋರಿಸ್ತಾಯಿದ್ರು, ಚಮ್ಕಿ ಇರೋಂಥ ಸೀರೆಗಳನ್ನ. ನಾವು ಚಮ್ಕಿ ಅವರು ಅಷ್ಟು ಉಡಲ್ಲ ಅಂದ್ಕೊಂಡ್ವಿ, ಬಟ್ ನಾವು ಒಂದು ಸ್ವಲ್ಪ ವರ್ಕ್ ಇರೋಂಥದ್ದು, ಈ ಎಂಬ್ರಾಯ್ಡ್ರಿ ವರ್ಕ್ ಇರುತ್ತಲ್ಲ ಆ ಥರ ಸೀರೆನ ನೋಡ್ತಾ ಇದ್ವಿ. ಚಮ್ಕಿ ಎಲ್ಲ ಇಷ್ಟವಾಗಲ್ಲ ಅವ್ರಿಗೆ, ಬೇಡ ಕಣಮ್ಮ ಅಂತ ಹೇಳಿದ್ರು ನಮ್ಮ ಯಜಮಾನ್ರು. ಹಾಗಾಗಿ ನಾವು ಒಂದು ಸ್ವಲ್ಪ ಡಿಸೆಂಟಾಗಿರೋಂಥ ಕಲರ್ನ ನೋಡಿಬಿಟ್ಟು ತಗೊಳ್ಳೋಣ ಅಂದ್ಬಿಟ್ಟು ಫೈನಲ್ ಆಗಿ ಒಂದು ಸೀರೆನ ಸೆಲೆಕ್ಟ್ ಮಾಡಿದ್ವಿ. ನೋಡಿ, ಈ ಶಾಪ್ ಅಂದ್ಬಿಟ್ಟು ಸುಂಕದಕಟ್ಟೆಯಲ್ಲಿರುವಂತಹ ಕಾವೇರಿ ಕಲೆಕ್ಷನ್ ಅಂತ. ನಾನು ಸುಮಾರು ಸರಿ ತೊಗೊಂಡಿದ್ದೀನಿ, ಪರವಾಗಿಲ್ಲ, ರೀಸನಬಲ್ ಆಗಿರುತ್ತೆ ರೈಟ್ ಕೂಡ. ನಾವು ಈ ಸೀರೆ ಎಲ್ಲ ಇನ್ನೊಂದು ಪಿಂಕ್ ಅಲ್ಲಿರುತ್ತಲ್ಲ ಆ ಸೀರೆ ತೊಗೊಂಡಿದ್ದಂಥದ್ದು ಕಲರು. ಇದರಲ್ಲೂ ಒಂದು 3-4 ಕಲರ್ ಇತ್ತು, ಬಟ್ ನಾವು ಸ್ವಲ್ಪ ಡಲ್ ಕಲರ್ ಬೇಡ ಅಂದ್ಬಿಟ್ಟು ಈ ಕಲರ್ ಪರ್ಚೇಸ್ ಮಾಡಿದ್ವಿ. ಇದೇ ಸೀರೆನ ಪರ್ಚೇಸ್ ಮಾಡಿದ್ದಂಥದ್ದು. ಡಿಸ್ಕೌಂಟ್ ಮಾಡಿ, ನಿಮ್ಮ ರೆಗ್ಯುಲರ್ ಕಸ್ಟಮರ್ ನಾವು. ಸೇಮ್ ಇದೇ ಸೀರೆ ಪಿಂಕ್ ಕಲರ್ ತಗೊಂಡು ಸಖತ್ತಾಯ್ತು. ಕಬ್ಬನ್ ಪಾರ್ಕ್. ಟ್ರಾಫಿಕ್. ವೆಲ್ತ್ ಮ್ಯಾನೇಜ್ಮೆಂಟ್. ಪಾರ್ಕು ಇಲ್ಲ, ಪಾರ್ಕ್ ಇರಲ್ಲ. ಯಾವ ಕಲರ್ ಇದೆ ಲೋಗೋ? ಬ್ಲ್ಯಾಕ್ ಕಲರ್. ಅದೇ ಓಕೆ ಫ್ರೆಂಡ್ಸ್, ಫೈನಲಿ ಮನೆಗೆ ಬಂದ್ವಿ. ಬಂದ ತಕ್ಷಣ ಕಾಫಿ ಬೇಕಾ ಟೀ ಬೇಕಾ ಅಂತೆಲ್ಲ ಕೇಳಿದ್ರು, ವಿಚಾರಿಸಿದ್ರು. ಸ್ವಲ್ಪ ಹೊತ್ತು ಮಾತಾಡಿ ಕೂತ್ಕೊಂಡಿದ್ವಿ. ಏನು ಬೇಡ ಅಂತ ಹೇಳಿ ಕೂತಿದ್ವಿ ಮಾತಾಡ್ತಾ. ಆಮೇಲೆ ಐಸ್ ಕ್ರೀಮು ಮತ್ತು ಮಕ್ಳಿಗೆಲ್ಲ ಚಾಕ್ಲೇಟ್ಸ್ ಎಲ್ಲ ಕೊಟ್ಟರು. ಅದೆಲ್ಲ ತಿನ್ಕೊಂಡು ಮನೆಯೆಲ್ಲ ನೋಡೋಣ ಒಂದು ರೌಂಡು ಅಂತ ಬಂದ್ವಿ. ಮತ್ತು ಮನೆ ಕೂಡ ತುಂಬ ಇಷ್ಟ ಆಯಿತು. ಇವ್ರದ್ದು ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಟಾಪ್ ಫ್ಲೋರಲ್ಲಿದೆ, ಹಾಗಾಗಿ ಗಾಳಿ ಬೆಳಕಾಗಿರ್ಬೋದು ತುಂಬಾ ಚೆನ್ನಾಗಿದೆ. ಜೊತೆಗೆ ನನಗೆ ಪ್ಯಾಸೇಜ್ ತುಂಬಾ ಇಷ್ಟ ಆಯಿತು. ಫ್ಯಾಮಿಲಿ ಆಗಲಿ ಫ್ರೆಂಡ್ ಆಗಲಿ ಬಂದರೆ ಒಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ. ಮತ್ತು ಇವ್ರ ಮನೆ ಕೆಳಗಡೆ
ಕ್ವಾರ್ಟರ್ಸ್ಗಳು ಕೂಡ ಇದೆ. ಹಾಗಾಗಿ ಮರ ಗಿಡಗಳು ತುಂಬಾ ಇದೆ. ಹಾಗಾಗಿ ಇಲ್ಲಿ ಪಕ್ಷಿಗಳಾಗಿರ್ಬೋದು, ಬರ್ಡ್ಗಳು ತುಂಬಾ ಬಂದಿರೋದ್ರಿಂದ ಅದ್ರ ಸೌಂಡ್ ಕೇಳ್ತಾ ಕಾಫಿ ಟೀ ಕುಡಿತಾ ಇಲ್ಲಿ ಕೂತ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿದೆ. ಹಾಗೆ ನಾವು ಕೂಡ ಇಲ್ಲೇ ಕೂತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಹಾಗೆ ಇವರು ನಾಯಿಗಳನ್ನ ಕೂಡ ಸಾಕೊಂಡಿದ್ದಾರೆ. ಅಂದರೆ ಯಾವುದೇ ಬ್ರ್ಯಾಂಡೆಡ್ ನಾಯಿಗಳಲ್ಲ, ಬೀದಿ ನಾಯಿಗಳು. ಇದು ಸೋಷಲ್ ಸರ್ವಿಸ್ ಅಂತಲೇ ಹೇಳ್ಬೋದು ಅವ್ರದ್ದು. ಅದು ಎಲ್ರಿಗೂ ಬರಲ್ಲ. ಅದು ಖುಷಿ ಆಯಿತು ನಾವು ಕೇಳೋಕ್ಕೆ ಕೂಡ ಅವರ ಮಾತುಗಳನ್ನ. ಹಾಗೆ ಒಂದು ದೊಡ್ಡ ನಾಯಿಗಳೇ ಆಗಿದೆ. ಅವು ತುಂಬಾ ಚೆನ್ನಾಗಿ ಸಾಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ನೋಡ್ಬೋದು ನೀವು, ಪಾರ್ಟಿಷನ್ ಮಾಡಿದ್ದಾರೆ ಲಿವಿಂಗ್ ಏರಿಯಾ ಮತ್ತು ರೂಮ್ಗೆಲ್ಲ. ಈ ರೂಮಲ್ಲೇ ಅವರು ನಾಯಿಗಳನ್ನ ಬಿಟ್ಟಿರೋಂಥದ್ದು. ನಮಗೂ ತೋರಿಸಿದ್ವಿ, ಬಟ್ ಅದನ್ನು ವೀಡಿಯೋ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ ನಾನು. ಮಕ್ಕಳಿಗೆ ಚಿಕ್ಕ ನಾಯಿ ಆದರೆ ಇಷ್ಟಪಡ್ತಾರೆ, ದೊಡ್ಡದಲ್ವ, ಹಾಗೆ ನೋಡಿ ಸುಮ್ಮನಾದರು. ಹಾಗೆ ಮಕ್ಕಳು ಕೂಡ ಯಜಮಾನ್ರು ನಮ್ಮ ಮೈದ ಎಲ್ಲ ಊಟ ಮಾಡ್ತಾಯಿದ್ರು. ನಾನು ಸ್ವಲ್ಪ ಲೇಟಾಗಿ ತಿಂದ್ರಿಂದ ಲೇಟಾಗಿ ಊಟ ಮಾಡಿದೆ ಅಂತ ಹೇಳ್ಬೋದು. ನಾವು ಬಂದಿದ್ದೆ ಲೇಟ್ ಅಲ್ವಾ, ಊಟ ಟೈಮ್ ಬಂದರೆ ತಿಂತಾಯಿದ್ರು. ಚೆನ್ನಾಗಿದೆಯಾ? ಹೆಂಗೆ ಮಾಡಿದ ಗೊತ್ತಿಲ್ಲ ಅರ್ಜುನ್. ಏನು ಮಾಡ್ತಿದ್ದೆ ಚಿನಿ? ಹಾಂ, ಇರಲಿ ಬಿಡು, ಸುಮ್ಮನೆ ಓಡಾಡ್ತಾವಳ ಅಷ್ಟೇ, ಹೋಗಲ್ಲ. ಅಂದ್ರೆ ಆವಾಗಲೇ ಮಾಡಿದ್ನಲ್ಲ, ತಣ್ಣಗಾಗಿದೆ. ಇಲ್ಲೇ ಕರಿ ಬಾ ವರ್ಷ ಮನೋ, ಇಲ್ಲೇ ಬಾ. ಜಾಸ್ತಿ ಕರೆದ್ರೆ ಎಷ್ಟು ಸರಿ ಕರಿತೀರಾ ಅಂತ. ಮನೆ ಬಿಟ್ಟು ರೊಟ್ಟಿ ಇದೆಯಲ್ಲ, ಮುಳುಗೋಗ್ಬಿಟ್ಟಿದ್ದು. ಒಂದೊಂದು ನಿಮಿಷ ಲೇಟ್ ಆಗಿದ್ರು ಹುಡುಗೇನೋ ಮಿಸ್ ಆಗೋದು ಕೂಗವಳೆ. ಅಲ್ಲ, ಅದು ಹಿಂಗೆ ಏನೋ ಮಲ್ಲಿಗೆ ಟಕ್ಕನ ಹಿಡ್ಕೊಂಡು ಇಟ್ಬಿಟ್ಟ. ಅದು ಸೌಂಡ್ ನನಗೆ ಕೇಳಿಸ್ತವ್ರೆ, ಎಲ್ಲರೂ ಒಳಗೆ ಇದ್ದೀವಿ. ಏನೋ ದೊಡ್ಡದೈತೆ, ಆಳ ಇದೆ. ನಾವೇ ಮುಳುಗೋಗ್ತೀವಿ ನಾವು. ಅವ್ರಿಗೇನೆ ನೀರು ತುಂಬಿದ್ರೆ ಫುಲ್ ನಾವು ಮುಳುಗೋಗ್ತೀವಿ. ನೀವೇ ಮುಳುಗೋಗ್ತೀರಾ? ಅಲ್ಲ, ಹಿಂದೆ ಇರೋದಲ್ಲ. ಚಿನಿ ಅಲ್ಬೇಡಪ್ಪ. ಅಲ್ಲಿ ತೊಟ್ಟಿಗೆ ಏನ್ ಮಾಡಕ್ ಹೋಗಿದ್ದೆ ನೀನು? ತೊಟ್ಟಿಗೆ ಏನ್ ಮಾಡಕ್ ಹೋಗಿದ್ದೆ? ಹೌದಾ? ಯಾರು ಬಂದಿದ್ರು? ಒಂದು ಡ್ರಾಪ್ ನೀರು ಕುಡ್ದಿರಲಿಲ್ಲ, ಬಿದ್ರೆ ಮುಚ್ಕೊಂಡಿದ್ದೆ. ಹಂಗೆ ಮುಚ್ಕೊಂಡಿದ್ದ. ಇಲ್ಲಿ ಚಿಕ್ಕಪ್ಪಂಗೆ ಯಾವುದೋ ಇನ್ನೊಂದು ಮೆಡಿಕಲ್ ಶಾಪ್ ಇದೆ. ಇಲ್ಲಿ ಹಳೆ ಮೆಡಿಕಲ್ ಶಾಪ್ ಇದೆ. ಮೆಡಿಕಲ್ ಶಾಪ್ ಇದೆ ಇದನ್ನ. ಇನ್ನೊಂದಿದೆ ಇಲ್ಲಿ ಕೆಳಗಡೆ. ನಾನು ನಮ್ಮ ಅಪ್ಪನ ಫಿಲಮ್ ಹೋಗಿದ್ದು, ಚೇತನ್ ಥಿಯೇಟರ್ ಅಂತ. ಈಗ ದೊಡ್ಡ ಮಾಲಾಗೈತೆ ಈ ಕೆಳಗಡೆ, ಬೆಳಗಾನಹಳ್ಳಿ ಅಂತ. ನಾನು ನಡ್ಕೊಂಬರಿಂದ ಇಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಾರೆ, ಓಕೆನಾ? ಮುಂಚೆ. ಈಗ ಇದು ಮೆಟ್ರೋ ಇದಕ್ಕೆ ಹೋಗುತ್ತೆ, ಮೆಟ್ರೋ ಬಸ್ ಸ್ಟಾಪ್ ಹೋಗುತ್ತೆ. ನಾನು ಅವ್ರ ಮನೆ ಇಲ್ಲಿ. ಓಕೆ ಫ್ರೆಂಡ್ಸ್, ಇವಾಗ ಮನೆಗೆ ಹೊರಟಿದ್ದೀವಿ. ಇಲ್ಲಿ ಬಿಟ್ಟಾಗ ನಾವು 7:30 ಏನೋ ಆಗಿತ್ತು ಅಂತಲೇ ಹೇಳ್ಬೋದು. ನಾವು ಮನೆಗೆ ಹೋಗೋಷ್ಟೊತ್ತಿಗೆ 9 o'clock 9:50 ಆಗಿಬಿಟ್ಟಿತ್ತು. ಇಲ್ಲಿ ನಮ್ಮ ಯಜಮಾನ್ರು ಹಳೆ ಮೆಮೊರೀಸ್ ಎಲ್ಲ ನೆನಪು ಮಾಡ್ಕೊತಾ ಇದ್ದಾರೆ. ಅವ್ರು ಇದ್ದಿದ್ದು ಇದೇ ಏರಿಯಾದಲ್ಲಿ ಮುಂಚೆ. ಇದು ಬಂದು ಸಿ ವಿ ರಾಮನ್ ನಗರ, ಹಾಗಾಗಿ ಅದನ್ನು ನೆನಪು ಮಾಡ್ಕೊತಾ ಇದ್ರು. ಓಕೆ, ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ಬ್ಲಾಗಲ್ಲಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.